ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಏನಿವತ್ತು ಬಸ್ಗಳು ಎಲ್ಲ ತೋರಿಸ್ತಾ ಇದ್ದೀನಿ ರೋಡಲ್ಲಿ ಅಂತ ನೋಡ್ತಾ ಇದ್ದೀರಾ. ಸೊ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, KR ಮಾರ್ಕೆಟಿಗೆ. ಬಿಕಾಸ್ ಹಬ್ಬ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಬ್ಬಕ್ಕೆ ಏನು ಬೇಕು ಸ್ವಲ್ಪ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದೆ. ಮಾರ್ಕೆಟ್ ಅಂದರೆ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತಲ್ವ ಹೂಗಳೆಲ್ಲ, ಅದಕ್ಕೋಸ್ಕರ ಮಾರ್ಕೆಟಿಗೆ ಬಂದಿದ್ದೀನಿ. ಸೊ ರೇಟ್ಗಳು ಕೇಳಿದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ನನಗೂ ಬೇರೆ ಟೈಮಲ್ಲಿ. ಬಟ್ 10 ರೂಪೀಸ್ 20 ರೂಪೀಸ್ ಇರುತ್ತೆ ಗುಲಾಬಿ ಹೂ ಗೊಂಚ ಆಗಿರ್ಬೋದು, ಸಾವಂತಿಗೆ ಆಗಿರ್ಬೋದು. ಬಟ್ ಇವಾಗೆಲ್ಲ ಸ್ವಲ್ಪ ಡಬಲ್ಲೇ ಇತ್ತು ಹೇಳ್ಬೇಕಂದ್ರೆ. ಬಟ್ ಲೋಕಲಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೇ ಇತ್ತು, 50 ರೂಪೀಸ್ ಇತ್ತು. ಇನ್ನೂ ಸ್ವಲ್ಪ ಚೆನ್ನಾಗಿರೋ ಹೂವೆಲ್ಲ 100 ರೂಪಾಯಿ ಇತ್ತು ಒಂದು ಗೊಂಚಲು ಗುಲಾಬಿ. ಸಾವಂತಿಗೆ ಹೂವು ಬೇಕಾಯಿತು ನನಗೆ, ಬಿಡಿ ಹೂವು ಕಟ್ಕೊಳ್ಳೋದಕ್ಕೆ, ಹಾರ ಮಾಡಿ ಹಾಕೋದಕ್ಕೋಸ್ಕರ. ಸೊ ನನಗೆ ಇದೆಲ್ಲ ಬೇಡ ಅಂದ್ಕೊಂಡು ನಾನು ಸಾವಂತಿಗೆ ಹೂವು ತೊಗೊಳ್ಳೋಣ ಅಂದ್ಕೊಂಡು ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬರೀ ಹೂವು ಫ್ರೂಟ್ಸು ಅಷ್ಟೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಪ್ಪ ಅಮ್ಮ ಬರ್ತಿದ್ದಾರೆ ಊರಿಂದ, ಅಪ್ಪಂಗೆ ಹೇಳಿದ್ದೀನಿ ಬಾಳೆ ಎಲೆ ಏನೋ ತೊಗೊಂಡು ಬರೋದಕ್ಕೆ, ಕಾಯಿ ಎಲ್ಲ, ತೆಂಗಿನಕಾಯಿ ಎಲ್ಲ. ಸೊ ನಮ್ಮನೆ ಹತ್ರ ನಿಮಗೆ ಗೊತ್ತಿರ್ಬೋದು ಬಾಳೆ ಕಂದು ಜೊತೆಗೆ ಮಾವಿನೆಲೆ ಸಿಕ್ಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ಹೂವು ಮಾತ್ರ ತೊಗೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಬ್ಲಾಗು ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನನ್ನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ಸ್ ಹಾಕಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಪಾರ್ಕಿಂಗ್ ಅಂತೂ ಒಳಗಡೆ ಹೋದಷ್ಟು ಸಿಗೋದೇ ಇಲ್ಲ. ನಾವು ಆದಷ್ಟು ಹತ್ರ ಹೋಗ್ತಾನೆ ಎಲ್ಲಿ ಸಿಗುತ್ತೋ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಡ್ಬೇಕು. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಯಾವ್ದು ತೊಗೊಂಡೋದ್ರೂ. ಸೊ ನಾನು ನಮ್ಮ ಮನೆಯವರು ಸಹ 2 ವೀಲರಲ್ಲಿ ಬಂದಿದ್ದರಿಂದ ಅಲ್ಲೇ ಎಲ್ಲಾದರೂ ಸಿಕ್ಕಿದ್ದೇ ಸಾಕು ಅಂತ ಪಾರ್ಕ್ ಮಾಡಿಬಿಟ್ಟು ಹೂವೆಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಫ್ರೆಂಡ್ಸ್, ಈ ಸೇಲ್ ಮಾಡೋರೆಲ್ಲ ಸಿಕ್ಕಾಬಟ್ಟೆ ಬರ್ತಾರೆ ಯಾವಾಗಲೂ. ಈಗ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೆಲ್ಲ ಹೂವು ತೊಗೊಳ್ಳೋರೆಲ್ಲ ತುಂಬ ಬೆಳಗ್ಗೆನೇ ಬಂದಿದ್ದರು. ಜೊತೆಗೆ ಫ್ರೂಟ್ಸ್ಗಳೆಲ್ಲ ಅಂತೂ ತುಂಬ ಕಡಿಮೆನೇ ಇದೆ. ಆಲ್ಮೋಸ್ಟ್ ನಾನು ಕೇಳಿದ ಮಟ್ಟಿಗೆ ಎಷ್ಟು 120 ಏನೋ ಇದೆ ದಾಳಿಂಬೆ ಹಣ್ಣು ಚಿಕ್ಕದು, ದೊಡ್ಡದಾದರೆ 150 ಇದೆ. ಸೊ ಪರವಾಗಿಲ್ಲ, ತುಂಬ ಜಾಸ್ತಿ ತೊಗೊಳ್ಳೋರಿಗೆ ತುಂಬ ವರ್ತ್ ಆಗುತ್ತೆ. ಹೂಗಳಂತೂ ಒಂದಕ್ಕಿಂತ ಒಂದು ಕಲರ್ ಆಗಿರ್ಬೋದು, ಬೇರೆ ಬೇರೆ ಥರದ ಹೂಗಳು ನೋಡೋದಕ್ಕೆ ಒಂದು ಚೆಂದ, ಅಷ್ಟು ಚೆನ್ನಾಗಿದೆ ಹೂಗಳೆಲ್ಲ. ಬಟ್ ಫ್ರೀ ಟೈಮಲ್ಲಿ ಬರಬೇಕು. ಈ ಹಬ್ಬಗಳ ಟೈಮಲ್ಲಿ ಬಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ, ನಿಂತ್ಕೊಳ್ಳೋಕ್ಕಾಗಲ್ಲ. ಆರಾಮಾಗಿರೋ ಫ್ರೀ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹೂಗಳೆಲ್ಲ ನೋಡೋದಕ್ಕೆ. ಗುಲಾಬಿ ಕಲರ್ ಗುಲಾಬಿ ಹೂವು ಆಗಿರ್ಬೋದು, ಗೊಂಚಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ.
ಸೊ ನಂದು ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಸ್ಯಾರಿ ದೇವರಿಗೆ ಉಡ್ಸೋದಕ್ಕೆ ನಿಮಗೆ ತೋರಿಸಿರ್ಲಿಲ್ಲ ಯಾವ್ದು ತೊಗೊಂಡಿದ್ದೀನಿ ಅಂತ ನೋಡಿ. ಪಿಂಕ್ ಸ್ಯಾರಿ, ಯಾವಾಗಲೂ ನನಗೆ ಪಿಂಕೇ ಇಷ್ಟ ಆಗುತ್ತೆ, ಪಿಂಕೇ ಸಿಕ್ಬಿಡುತ್ತೆ. ಏನು ಮಾಡಲಿ, ಕೋಇನ್ಸಿಡೆಂಟು ತುಂಬ ಪಿಂಕ್ ಆಗಿಬಿಟ್ಟಿದ್ದಾವೆ ಪಿಂಕ್ ಸೀರೆಗಳು. ಸೊ ಏನು ಮಾಡೋಕ್ಕಾಗಲ್ಲ. ಇದು ಪಿಂಕು ಜೊತೆಗೆ ನಮಗೆ ಗ್ರೀನು ಸೆರಗು ಬಂದಿದೆ, ಬ್ಲೌಸು ಸಹ ಗ್ರೀನ್ ಬಂದಿದೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಸಿಲ್ವರ್ ಬುಟ್ಟ ಥರ ಬಂದಿದೆ, ಸಿಲ್ವರ್ ಬುಟ್ಟ ಥರ, ಜೊತೆಗೆ ಗೋಲ್ಡ್ ಜರಿ ಬುಟ್ಟನು ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದಲ್ಲ, ಚೆನ್ನಾಗಿದೆ. ಸೆಮಿ ಸಿಲ್ಕ್ ಅಂತ ಇದು. 3500 ಏನೋ ಆಗುತ್ತೆ ನನಗೆ ಸುದರ್ಶನಲ್ಲಿ. ನೋಡ್ತಾ ಇರ್ಬೋದು ಸೆರಗು ತುಂಬ ಚೆನ್ನಾಗಿದೆ ಅಲ್ಲ, ಗ್ರೀನ್ ಕಾಂಬಿನೇಷನ್ ಸೆರಗು ಬಂದಿದೆ. ಬ್ಲೌಸ್ ಅಷ್ಟೇ ಗ್ರೀನ್ ಬಂದಿದೆ. ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಪೂಜೆಗೆ ಉಡಿಸ್ಬೇಕಲ್ವಾ, ರೆಡಿ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ. ಇದು ನನ್ನ ವರಮಹಾಲಕ್ಷ್ಮಿ ಸೀರೆ, ಸೆಮಿ ಸಿಲ್ಕ್ ಅಂತ, ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟ್ ಆಗಿದೆ, ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದೆ, ಆರಾಮಾಗಿ ವೇರ್ ಮಾಡ್ಬೋದು. ಎಲ್ಲ ಕಡೆ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು. ಸಿಂಪಲ್ ಆಗಿದೆ, ಗ್ರ್ಯಾಂಡ್ ಆಗಿದೆ. ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ಆಲ್ ಇನ್ ಒನ್ ಸ್ಯಾರಿ. ನೋಡೋದು ಬಳೆನೂ ಸಹ ನಾನು ಹೇಳಿದ್ನೆಲ್ಲ ಚಿಕ್ಕಪೇಟೆಯಲ್ಲಿ ನಾನು ತೊಗೊಂಬಂದಿದ್ದೆ ಅಂತ, ತುಂಬ ಕಡಿಮೆ ಇದೆ. 12 ಡಜನ್ ಏನೋ 150 ಬಂತು ನನಗೆ. ಆ್ಯಕ್ಚುಲಿ ನಿಮ್ಮ ಹತ್ರ ನಾನು ತೋರಿಸಿರಲಿಲ್ಲ ಅಲ್ವಾ. ಸೊ ಇವಾಗ ಏನೇನು ತೊಗೊಂಬಂದಿದ್ದೀನಿ ಹಬ್ಬಕ್ಕೆ ಅಂತ ಎಲ್ಲ ಶೇರ್ ಮಾಡ್ತಿದ್ದೆ ಅಲ್ವಾ. ಸೊ ಹಂಗೆ ಇದು ಜ್ಞಾಪಕ ಬಂತು, ಇದೊಂದು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಗ್ರೀನ್ ಕಲರ್ ತೊಗೊಂಬಂದೆ ನಾನು. ಒಂದು ರೋಲ್ ಇದೆ, ಇದಕ್ಕೆ 150 ರೂಪೀಸು. ತುಂಬ ವರ್ತ್ ಇರುತ್ತೆ ನನಗೆ. ಇಲ್ಲಿ ಸಿಂಗಲ್ ಲೋಕಲ್ ಅಂಗಡಿಗಳಲ್ಲೆಲ್ಲ ತೊಗೊಂಡ್ರೆ ಒಂದು ಡಜನ್ 30-40 ಆ ಥರ ಹೇಳ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಮಾರ್ಕೆಟಿಗೆ ನಾನು ಏನೇನು ತೊಗೊಂಬಂದೆ ಅಂತ. ವಿಳೆದೆಲೆ 70 ರೂಪೀಸ್ ಅನಿಸುತ್ತೆ ಒಂದು ಕಟ್ಟು. ಲೋಕಲಾಗೆಲ್ಲ ತೊಗೊಳಕ್ಕೆ ಹೋದರೆ ಇವಾಗ ಹಬ್ಬದಲ್ಲಿ 80 ಹೇಳ್ತಾರೆ, 100 ಹೇಳ್ತಾರೆ ಮೇ ಬಿ. ಸೊ 70 ರೂಪೀಸ್ ಒಂದು ಕಟ್ಟಿತ್ತು. ಸೊ ನಾನು ಹಂಗೆ ಇದ್ರ ಜೊತೆಗೇ ಹೂವು ಎಲ್ಲ ಹಂಗೆ ತೊಗೊಂಬಂದ್ಬಿಟ್ಟೆ. 150 ರೂಪೀಸು ಪರ್ ಕೆಜಿ ಇತ್ತು ಸಾವಂತಿಗೆ. ನೋಡಿ, ಇದು ಅಷ್ಟೇ ಕಲರ್ ಸಾವಂತಿಗೆ 150 kg ಇತ್ತು. ಸೊ ಮಾರ್ಕೆಟಲ್ಲಿ ಅಂದರೆ ಸ್ವಲ್ಪ ಎಲ್ಲ ಕಡಿಮೆ ಇರುತ್ತೆ. ಜೊತೆಗೆ ಗುಲಾಬಿನೂ ಅಷ್ಟೇ 150 ಇತ್ತು. ನಾನು ಸ್ವಲ್ಪ ಎಲ್ಲ ಎರಡು ಮಿಕ್ಸ್ ತೊಗೊಂಡು ಬಂದೆ. ಇದೆಲ್ಲ ಕಟ್ಟಬೇಕು. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಪತ್ರೆ ಗಿಡ ಇದೆ, ತುಳಸಿ ಪತ್ರೆ ಎಲ್ಲ ಇದೆ, ಅದೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಕಟ್ಟಿ ಏರ್ಸೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ನಾರ್ಮಲಾಗಿ ಉದ್ದ ಬತ್ತಿ ಬೇಕಲ್ವಾ, ದೊಡ್ಡ ದೀಪಾವಳಿ ಕಂಬ ಇಟ್ಟರೆ. ಸೊ ಅದಕ್ಕೆ ಬತ್ತಿ ಕಳ್ಸಕ್ಕೆ ಹಾಕೋದಕ್ಕೆ ಡ್ರೈ ಫ್ರೂಟ್ಸು, ಜೊತೆಗೆ ದೇವ್ರಿಗೆ ಮಡ್ಲಕ್ಕಿ ಕಟ್ಟಿಕ್ತೀವಲ್ಲ ಅದಕ್ಕೊಂದು ಬಾಗಿಣದ ಸಾಮಾನು ಅಂತಾರೆ. ಜೊತೆಗೆ ಒಂದು ಗೆಜ್ಜಬತ್ತಿ. ಇನ್ನೊಂದೇನಪ್ಪ ಅಂದರೆ ಕಳ್ಸಕ್ಕೆ ಹಾಕ್ತೀವಲ್ಲ ನಾವೆಲ್ಲ ಆರಾರು ಕವಡೆ ಕಂಬಳ ಅದೆಲ್ಲ ಫುಲ್ ಸೆಟ್ ಕೊಡಿ ಅಂದರೆ ಕೊಟ್ಬಿಡ್ತಾರೆ ನಮಗೆ. ಇದು 5 ರೂಪೀಸ್ ಈಚ್ ಹೇಳಿದ್ರು. ಕೆಲವು ಕಡೆ ಹೇಳಿದ್ರು ಇನ್ನೂ ಜಾಸ್ತಿನೇ ಕಾಸ್ಟ್ ಹೇಳಿದ್ರು. ನೋಡೋಣ ಅಂತ ನಾನು ಬೇರೆ ಕಡೆ ವಿಚಾರಿಸಿದಾಗ ಕಡಿಮೆ ಸಿಕ್ತು ನನಗೆ. ನೋಡಿ, ಇದು ಗುಲ್ಗಂಜಿ, ಅದು ಸಹ 5 ರೂಪೀಸ್ ಈಚ್ ಹೇಳಿದರು. ನೋಡಿ ಅಷ್ಟೇ. ಜೊತೆಗೆ ನಾರ್ಮಲಾಗಿ ಇನ್ನು ಅರಶಿನ ಕೊನೆ, ಜೊತೆಗೆ ಇನ್ನು ಫ್ರೂಟ್ಸು ಸ್ವಲ್ಪ ಎಲ್ಲ ಹಂಗೆ ತೊಗೊಂಡು ಬಂದುಬಿಟ್ಟೆ. ಆ್ಯಪಲ್ ಇರ್ಬೋದು, ಪೈನಾಪಲ್ ಅದೆಲ್ಲ ಸ್ವಲ್ಪ ಕಡಿಮೆನೇ ಸಿಕ್ತು. ಅದನ್ನು ಎಲ್ಲ ಸಹ ಹಂಗೆ ಕೇರ್ ಮಾರ್ಕೆಟಿಂದನೇ ತೊಗೊಂಬಂದೆ. ಫ್ರೆಂಡ್ಸ್ ಎಲ್ಲ ಕೇರ್ ಮಾರ್ಕೆಟ್ಗೆ ಹೋಗಿ ಬಂದು ಜೊತೆಗೆಲ್ಲ ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದಾಯ್ತಲ್ವ. ಸೊ ಊಟಕ್ಕೆ ಏನು ಮಾಡೋದು ಅಂದ್ಕೊಂಡೆ. ಸೊ ಸ್ವಲ್ಪ ಪೂರಿ ಮಾಡು ಅಂತಂದರು ನಮ್ಮ ಮನೆಯವರು. ನನ್ನ ಮಗನಿಗೂ ಇಷ್ಟ, ಎಲ್ಲರಿಗೂ ಇಷ್ಟ ಪೂರಿ. ಸೊ ಪೂರಿ ಮಾಡಿಬಿಟ್ಟು ಸಾಗು ಮಾಡೋಣ. ಸೊ ಇವತ್ತು ನನಗೆ ಸಿಕ್ಕಾಬಟ್ಟೆ ಕೆಲಸ ಇದ್ದಿದ್ದರಿಂದ ನನ್ನ ಮಗಳೇ ಅಮ್ಮ ನಾನೇ ಪೂರಿ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾಳೆ. ನಾನು ಸ್ವಲ್ಪ ಪಲ್ಯ ಮಾಡಿಟ್ಟೆ, ಪೂರಿ ಕಲಿಸ್ಕೊಂಡು ಅವಳೇ ಮಾಡ್ತಾಯಿದ್ದಾಳೆ. ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂದ್ಕೊಂಡಿದ್ದೀನಿ. ಪೂರಿ ಎಲ್ಲ ಚೆನ್ನಾಗಿ ಊದ್ತಾ ಇದೆ ಅಂದರೆ ಸೊ ಚೆನ್ನಾಗಿ ಅರ್ದಿದ್ದಾಳೆ ಪೂರಿ. ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಬೇಕಾಗುತ್ತೆ, ಬೇಡ ಅಂದ್ಕೊಂಡು ಮಾರ್ನಿಂಗ್ ಟೈಮು ಪೂರಿ ಬಿಸಿ ಬಿಸಿ ತಿನ್ನೋಕ್ಕೂ ಆಗೋಲ್ಲ. ಈವ್ನಿಂಗ್ ಆದರೆ ರಾತ್ರಿ ಎಲ್ಲರೂ ಫ್ರೀ ಇರ್ತೀವಿ, ಬಿಸಿ ತಿನ್ಬೋದು ಅಂದ್ಕೊಂಡು ನಾನು ಅದಕ್ಕೆ ಪೂರಿ ಮಾಡಿಬಿಟ್ಟೆ. ಸೊ ಅಲಸಂಡೆ ಕಾಳು ಸ್ವಲ್ಪ ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ಪೂರಿ ಮಾಡಿದ್ದೀನಿ. ಒಂದು ಪುಟಾಣಿಗೆ ಕರೆದ್ಬಿಟ್ಟು ಕೊಡೋಣ ಫಸ್ಟು, ಇಲ್ಲ ಅಂದರೆ ಅದು ಓ ಅಂತೈತೆ.
ಫ್ರೆಂಡ್ಸ್, ರಾತ್ರಿ 10 ಗಂಟೆ ಆಯಿತು. ಊಟ ಎಲ್ಲ ಮುಗೀತು. ಊಟ ಮುಗಿದ್ರೆ ಇನ್ನೂ ಏನಾದರೂ ತಿನ್ನಬೇಕು, ಜೊತೆಗೆ ಬೋರ್ ಆಗ್ತಾ ಇದೆ. ಯಾವಾಗಲೂ ದಿನ 10 ಗಂಟೆಗೆ ಮಲ್ಕೊಂಡು ಬೋರ್ ಆಗ್ತಿದೆ. ಸೊ ಆಚೆ ಹೋಗೋದಂತ ಎಲ್ಲರೂ ಆಚೆ ಹೋಗ್ತಾ ಇದ್ವಿ. ಎಲ್ಲ ಹೋಗ್ತೀವಿ, ಬನ್ನಿ ಹೋಗೋಣ ಮೇಡಮ್. ಐಸ್ ಕ್ರೀಮ್ ತಗೊಂಡಿದ್ದಾಯ್ತು. ಇನ್ನು ಹೋಗುವಷ್ಟು ಒಂದು ಮಾತ್ರ ನೋಡಿ ಬಾ. ಇದ್ಬೇಕು ಅಲ್ಲೆಲ್ಲ ಹೋಗಬಾರ್ದು. ಏನದ್ದಮ್ಮ ಇದು ಐಸ್ ಕ್ರೀಮ್ ಮಗನೇ. ಅಮ್ಮ ಬಿಸ್ಕೊಡು. ಇದೆ ಫುಲ್. ನಮ್ಮ ಎರಡು ಕೂಸು ಮರಿಗಳು ನೋಡಪ್ಪ ಹೆಂಗೆ ತಿಂತಾ ಇದಾವೆ. 10:30 ಮಧ್ಯೆ ರಾತ್ರಿ 10:30ಗೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ತುಂಬ ದಿವಸ ಅಲ್ಲ, ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇಷ್ಟು ಟೈಮಲ್ಲಿ ಆಚೆ ಬಂದು ನಾವು ಐಸ್ ಕ್ರೀಮ್ ತಿಂತಾ ಇರೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.